ಸರ್, ಮತ್ತೊಂದು ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ನಿನ್ನೆ ಮಂಗಳೂರಲ್ಲಿ ಒಂದು ಸುದ್ದಿಗೋಷ್ಠಿ, ಅದರ ಜೊತೆಗೆ ಬೆಂಗಳೂರಲ್ಲಿ ಒಂದು ಸಮಾವೇಶ. ವೀರೇಂದ್ರ ಹೆಗಡೆ ಕೆಲವೊಂದಿಷ್ಟು ಅವರ ಸಂಸ್ಥೆಗಳು ಅದೆಲ್ಲದರ ಬಗ್ಗೆ ತನಿಖೆ ಆಗಬೇಕು. ನೀವಾಗಲೇ ಹೇಳ್ತಾ ಇದ್ರಿ 2500 ಎಕರೆ ಭೂ ಹಗರಣ ಅಪರಾಧಗಳು, ಸಾವಿರಾರು ಕೋಟಿ ರೂಪಾಯಿ ಆರ್ಥಿಕ ಅಪರಾಧಗಳ ಸಮಗ್ರ ತನಿಖೆ ಆಗಬೇಕು, ಇದಕ್ಕೆ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಬೇಕು ಅಂತ ಹೇಳಿ ಪತ್ರಿಕಾಗೋಷ್ಠಿ ಆಗುತ್ತೆ ಮಂಗಳೂರಲ್ಲಿ. ಬೆಂಗಳೂರಲ್ಲಿ ಸಮಾವೇಶ ಆಗುತ್ತೆ. ನಾಗರಿಕ ಸೇವಾ ಟ್ರಸ್ಟ್ ಪ್ರೆಸ್ ಮೀಟ್ ಮಾಡಿರೋದು, ಅದರ ಜೊತೆಗೆ ಸತ್ಯಮೇವ ಜಯತೆ ಸಂಘಟನೆಗಳ ಒಕ್ಕೂಟ. ಅಂದರೆ ಎಲ್ಲೋ ಒಂದು ಕಡೆ ಯಾವುದ್ಯಾವುದೋ ಪ್ರಕರಣ ಬಂದು ವೀರೇಂದ್ರ ಹೆಗಡೆ ಅವರ ಕುಟುಂಬಕ್ಕೆ ಒಂದು ಸುತ್ತಕೊಳ್ತಾ ಇದೆಯಾ, ಯಾಕೆ ರೀತಿ ಆಗ್ತಾ ಇದೆ ಅಂದರೆ ಇದು ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹಿಸಿರೋದ್ರಿಂದ ತನಿಖೆ ಮಾಡುವಂತಹ ಸಾಧ್ಯತೆಗಳಿದೆಯಾ? ಹೇಳಿದ ಕೂಡಲೇ ಪ್ರೆಸ್ ಮೀಟ್ ಮಾಡಿ ಸಮಾವೇಶ ಮಾಡಿದ ಕೂಡಲೇ ತನಿಖೆಗೆ ಆದೇಶಿಸ್ತಾ ಸರ್ಕಾರ, ಹೇಗೆ ಅಂತ ಸರ್? ಇದು ಬಹಳ ಮುಖ್ಯವಾದ ಬೆಳವಣಿಗೆ ಅಂತ. ಮಂಗಳೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿ ಏನಿದೆ ಅದರಲ್ಲಿ ಈ ವಿಚಾರದಲ್ಲಿ ಮೊದಲಿನಿಂದ ಹೋರಾಟ ಮಾಡ್ತಾ ಬಂದಂಥವರು ಇದ್ದಾರೆ. ಸೋಮನಾಥ್ ನಾಯ್ಕರಿದ್ದಾರೆ, ನಿರಂಜನ್ ರಾವ್ ಅಂತ ಇದ್ದಾರೆ, ನಾಗರಿಕ ಸೇವಾ ಟ್ರಸ್ಟ್ ಅವರು. ಅದರ ಜೊತೆಗೆ ನಾಡಿನ ಬಹುಮುಖ್ಯವಾದ ವಿದ್ವಾಂಸ ಲಕ್ಷ್ಮೀ ತೋಳ್ಪಾಡಿ ಅವರು ಇದ್ದರು. ಇವರೆಲ್ಲ ಅವರ ಏನಿದೆ ಅದರ ಧರ್ಮಸ್ಥಳದಲ್ಲಿ ಏನು ನಡೆಯುತ್ತೆ ಅವರ ಕೆಲವು ಅಂಶಗಳಿದೆ ಅವರು ನಿನ್ನೆ ಹೇಳಿದ್ದು. ಸೊ ಅದು ಏನು ಅನ್ನೋದನ್ನು ನೋಡ್ಬಿಟ್ಟು ನಮ್ಮ ಚರ್ಚೆಗೆ ಅನುಕೂಲ ಆಗುತ್ತೆ. ಸೊ ಅವರೊಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಆ ಪತ್ರಿಕಾ ಹೇಳಿಕೆ ಹೀಗಿದೆ: ಧರ್ಮಸ್ಥಳ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಕುಟುಂಬ ಮತ್ತು ಹೆಗ್ಗಡೆಯವರು ಅಧ್ಯಕ್ಷರು ಫಲಾನುಭವಿಗಳೂ ಆಗಿರುವ ಅವರ ಸಂಸ್ಥೆಗಳು ದಶಕಗಳಿಂದ ಅವ್ಯಾತವಾಗಿ ನಡೆದುಕೊಂಡು ಬಂದಿರುವ ಮತ್ತು ನಡೆಸಿಕೊಂಡು ಬರುತ್ತಿರುವ ರಾಶಿ ಅಪರಾಧಗಳ ಕುರಿತು ಸರ್ವಾಂಗೀಣವಾದ ತನಿಖೆಯೊಂದು ನಡೆಯಲೇಬೇಕಾದ ತುರ್ತು ಅಗತ್ಯ ಇದೆ. ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರು ಹೆಗ್ಗಡೆಯವರ ಕಾನೂನು ಉಲ್ಲಂಘನೆಯ ಸಮಗ್ರ ತನಿಖೆ ನಡೆಸಲು ಈ ಹಿಂದೆ ನಿರ್ದೇಶನ ನೀಡಿದ್ದರೂ ಈವರೆಗೆ ತನಿಖೆಯಾಗಿಲ್ಲ. ಸೊ ಕೇಂದ್ರ ಸರ್ಕಾರದಿಂದ ರಾಜ್ಯಸಭಾ ಸದಸ್ಯರಾಗಿ ನೇಮಕಗೊಂಡಿರುವ ವೀರೇಂದ್ರ ಹೆಗ್ಗಡೆಯವರ ಕಾನೂನು ಬಾಹಿರ ಕೃತ್ಯಗಳ ಕುರಿತು ತನಿಖೆ ನಡೆಸಲು ಗೃಹ ಮಂತ್ರಿ ಅಮಿತ್ ಶಾಗೆ ದಾಖಲೆ ಸಹಿತ ಮನವಿ ಮಾಡಿದ್ದೇವೆ. ಅಂದರೆ ಇವರು ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡಿದ್ದಾರೆ, ರಾಜ್ಯ ಸರ್ಕಾರಕ್ಕೂ ಮನವಿ ಮಾಡಿದ್ದಾರೆ. ಅದರಲ್ಲಿ ಕೆಲವು ಭಾಳ ಮಹತ್ವದ ಅಂಶಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಸೊ ನಿನ್ನೆ ಈ ಪತ್ರಿಕಾಗೋಷ್ಠಿಯಲ್ಲಿ ದಲಿತ ನಾಯಕರುಗಳು ಇದ್ದರು. ಅಂದರೆ ಅಲ್ಲಿ ದಲಿತರ ಭೂಮಿಯನ್ನು ಅಲ್ಲಿ ಅಪಹರಿಸಲಾಗಿದೆ ಅನ್ನೋದು ಬಹಳ ಮುಖ್ಯವಾದ ಒತ್ತಡವನ್ನು ಹೇರಿ ಭಯವನ್ನು ಹುಟ್ಟಿಸಿ ವರ್ಷಗಳಿಂದ ಈ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರೆ. ಸೊ ಅದಕ್ಕಾಗಿ ಯು ಸಿ ದಟ್ ಸೋಮನಾಥ್ ನಾಯಕರು ಅವರೆಲ್ಲ ಎಷ್ಟು ಅನುಭವಿಸಿದ್ದಾರೆ, ಜೈಲಿಗೆ ಕಳಿಸುವ ವ್ಯವಸ್ಥೆ ಕೂಡ ಆಗಿತ್ತು ಅವರಿಗೆ. ಆದರೆ ಅವರು ಹೋರಾಟವನ್ನು ನಿಲ್ಲಿಸಿಲ್ಲ. ಈಗ ಅವರಿಗೆ ಒಂದು ಹೊಸ ಶಕ್ತಿ ಬಂದಿದೆ ಅಂತ. ಬಿಕಾಸ್ ಸತತವಾಗಿ ಹೋರಾಟ ನಡೆಸಿ ಈಗ ಒಂದು ಸಾರ್ವಜನಿಕವಾದ ಒಂದು ಅಭಿಪ್ರಾಯ ರೂಪುಗೊಳ್ತಾ ಇದೆ. ಅದೇ ಈ ಕೆಲವು ವರ್ಷಗಳ ಹಿಂದೆ ಇದು ಸಾಧ್ಯ ಇರಲಿಲ್ಲ. ಕೆಲವು ವರ್ಷಗಳಿಂದ ಇವರು ಮಾತ್ರ ಸತ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ರೂ ಜನ ಬೆಂಬಲ ಅನ್ನೋದು ಇದೆಯಲ್ಲ ಅದು ಹೊರಗಡೆ ಇರಲಿಲ್ಲ. ಕೇವಲ ಆ ಪ್ರದೇಶದಲ್ಲಿರುವವ್ರಿಗೆ ಗೊತ್ತಿತ್ತು. ಧರ್ಮಸ್ಥಳದ ಸುತ್ತಮುತ್ತಲು ಇರೋರಿಗೆ ಅಲ್ಲಿ ಏನು ನಡೆಯುತ್ತೆ, ಏನಾಗ್ತಿದೆ ಅದು ಎಲ್ಲರಿಗೂ ಗೊತ್ತಿತ್ತು, ಹೊರಗಡೆ ಇರಲಿಲ್ಲ. ಆದರೆ ಇವತ್ತೀಗ ರಾಜ್ಯಾದ್ಯಂತ, ದೇಶಾದ್ಯಂತ, ವಿದೇಶಗಳಲ್ಲೂ ಈ ಸುದ್ದಿ ಏನಿದೆ, ಈ ಒಂದು ಹೆಣಹೂತ ಪ್ರಕರಣ ಮತ್ತು ಈ ಅಕ್ರಮಗಳ ಸುದ್ದಿ ಎಲ್ಲ ಕಡೆ ಹೋಗಿರೋದು ಬಹಳ ಮುಖ್ಯವಾದ ಅಂಶ ಅಂತ. ಅದರ ಜೊತೆಗೆ ಅವ್ರು ಒಂದೊಂದೇ ಹೇಳ್ತಾ ಹೋಗ್ತಾರೆ. ಈ ಭೂನ್ಯಾಯ ಮಂಡಳಿ ಏನಿದೆ ಅದರ ಮುಂದೆ ಸುಳ್ಳು ಡಿಕ್ಲರೇಷನ್ ಕೊಟ್ಟಿದ್ದರು ಅನ್ನುವ ಆರೋಪವನ್ನು ಕೂಡ ಅವರು ಮಾಡ್ತಾರೆ. ಆ ರೀತಿ ಸುಮಾರು 1050 ಎಕರೆ ಭೂಮಿಯನ್ನು ಹೆಗ್ಗಡೆ ಕುಟುಂಬ ಅದನ್ನು ಅಕ್ರಮವಾಗಿ ಪರಿವರ್ತನೆ ಮಾಡಿದೆ ಅನ್ನುವ ಒಂದು ಆರೋಪ ಕೂಡ ಇವರು ಮಾಡ್ತಾರೆ. ಮಂಜುನಾಥ ಸ್ವಾಮಿ ಮತ್ತು ವೀರೇಂದ್ರ ಹೆಗ್ಗಡೆಯ ತಮ್ಮರಾದ ಈ ಹರ್ಷೇಂದ್ರ ಕುಮಾರ್ ಅವರನ್ನು ಇದಕ್ಕೆಲ್ಲ ಕಾರಣ ಅನ್ನುವ ಆರೋಪಗಳು ಮಾಡ್ತಾರೆ. ಸೊ ಇಷ್ಟೇ ಅಲ್ಲ, ಇದು ಒಂದು 3-4 ಪುಟಗಳ ಒಂದು ಪತ್ರಿಕಾ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಅದರಲ್ಲಿ ಉಳಿದ ಪದಾಧಿಕಾರಿಗಳು ನಾನು ಹೇಳಿದಾಗ ಹಲವರ ಹೆಸರುಗಳಿವೆ. ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು ನಿನ್ನೆ ಅವರು. ಲಕ್ಷ್ಮೀಶ್ ತೋಳ್ಪಾಡಿ ಅವ್ರನ್ನ ಹೇಳಿದಾಗೆ ಡಾಕ್ಟರ್ ನರೇಂದ್ರ ನಾಯಕ್ ಅಂತ ಅವರು ವಿಚಾರವಾದಿಗಳ ಸಂಘಟನೆ ಇದೆ, ಅದರಲ್ಲಿದ್ದಂಥ ನರೇಂದ್ರ ನಾಯಕ್ನವರು, ಸೋಮನಾಥ್ ನಾಯಕ್ ಅವರು ಮತ್ತು ಶಿವರಾಜೇಗೌಡ ಅಂತ
ಹೀಗೆ ಇಡೀ ಹಲವು ಜನ ಇದನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆ ಬೆಂಗಳೂರಿನಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲೂ ಕೂಡ ಎಲ್ಲರೂ ಪಾಲ್ಗೊಂಡು ಅವರು ಹೇಳ್ತಾರೆ, ಕೊಂದವರು ಯಾರು ಅನ್ನುವ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಈ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಹೌದು. ಸೊ ನಾವು ಯಾರು ಮಾಡಿದ್ವಿ ಅನ್ನೋದು ನಮಗೆ ಇಂಪಾರ್ಟೆಂಟ್ ಅಲ್ಲ, ಆದರೆ ನಾಡಿನ ಜನರಿಗೆ ಗೊತ್ತಾಗಬೇಕು ಕೊಂದವರು ಯಾರು ಅನ್ನೋ ಪ್ರಶ್ನೆ. ಸೌಜನ್ಯ, ಪದ್ಮಲತಾ, ಆನೆಮಾವತ್ ನಾರಾಯಣ, ತಂಗಿ ಯಮುನಾ, ಎಲ್ಲದೂ ಅನಾಮಧೇಯವಾಗಿ ಆಗದಿದ್ದರೆ ನಾವು ಇಲ್ಲಿ ಸರ್ಕಾರ ಯಾಕಿರಬೇಕು, ಪೊಲೀಸ್ ಯಾಕಿರಬೇಕು, ಈ ವ್ಯವಸ್ಥೆ ಯಾಕಿರಬೇಕು, ಇಷ್ಟೇ ಪ್ರಶ್ನೆ ಇರೋದು. ಸೊ ಅದರ ಜೊತೆಗೆ ಯಾರಿಗೆ ನೈತಿಕವಾದ ಹೊಣೆಗಾರಿಕೆ ಯಾರಿಗೆ ಬರುತ್ತೆ ಅಂದರೆ ಆ ಪ್ರದೇಶದಲ್ಲಿ ಯಾರು ಒಂದು ರೀತಿಯ ಡಿಫ್ಯಾಕ್ಟೋ ಸರ್ಕಾರವಾಗಿ ಆಡಳಿತ ಯಾರು ನಡೆಸ್ತಾರೆ. ದೇ ವಿಲ್ ಹ್ಯಾವ್ ಟು ಆನ್ಸರ್. ಮಂಜುನಾಥ ಸ್ವಾಮಿಗವರು ಆನ್ಸರ್ ಕೊಡ್ಬೇಕಲ್ವ, ನಮಗೆ ಬೇಡ ಹಾಳ ಹೋಗಲಿ. ನಾವು ಮಂಜುನಾಥ ಸ್ವಾಮಿಗೆ ಉತ್ತರ ಕೊಡ್ರಪ್ಪ, ಪಕ್ಕದಲ್ಲಿ ಅಣ್ಣಪ್ಪ ದೇವರಿಗೆ ಉತ್ತರ ಕೊಡಿ. ಈ ಸತ್ತವರು ಯಾರು ಸತ್ತರು, ಯಾರು ಕೊಂದರು ಹೇಳಿ. ಹೌದು. ಯಾಕೆ ಆ ಸಾವಿನ ಪ್ರಕರಣಗಳು ಸಾವಿನ ಪ್ರಕರಣಗಳು ಹೊರಗೆ ಬರದೇ ಇರೋದು ಯಾವಾಗ ನಮಗೆ ಗೊತ್ತಿದ್ದು ಹಾಗೆ. ನಾವು ಜರ್ನಲಿಸ್ಟ್ ಆಗಿ ನಮಗೆ ಒಂದು ಸಾವಿನ ಪ್ರಕರಣವನ್ನು ಮುಚ್ಚಾಕಿದ್ರೆ ಯಾಕೆ ಮುಚ್ಚಾಕ್ತಾರೆ? ಸರಳವಾಗಿ ಅದನ್ನು ಯಾರು ಆ ಪ್ರಕರಣವನ್ನು ಹತ್ಯಾ ಪ್ರಕರಣವನ್ನು ನಡೆಸಿರ್ತಾರೆ ಅವರಿಗೆ ಉದ್ದೇಶ ಇರುತ್ತೆ ಮುಚ್ಚಾಕಬೇಕು ಅಂತ ಅಲ್ವಾ. ಅದಿಲ್ಲದಿದ್ದರೆ ಯಾರಿಗೂ ಉದ್ದೇಶ ಇಲ್ಲದಿದ್ದರೆ ಯಾವುದೇ ಒಂದು ಹತ್ಯಾ ಪ್ರಕರಣ ಏನಿದೆ ಅದು ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ ಅಲ್ವಾ. ಸೊ ಅದಕ್ಕೆ ಪೊಲೀಸರು ಕೆಲಸ ಮಾಡಬೇಕು. ಇಲ್ಲಿ ಇದಕ್ಕೆ ಸಂಶಯ ಯಾಕೆ ಬರುತ್ತೆ? ನಾನು ನೀಡಲ್ ಆಫ್ ಸಸ್ಪಿಷನ್ ಅಂತೀನಿ. ಸಂಶಯದ ಮುಳ್ಳು ಯಾಕೆ ಸುತ್ತಿ ಅಲ್ಲಿ ಹೋಗುತ್ತೆ ಅಂತಂದರೆ ಈ ಎಲ್ಲ ಪ್ರಕರಣಗಳೇ ಒಂದು ಅತ್ಯಾಚಾರ ಆಗಿರುತ್ತೆ, ಅತ್ಯಾಚಾರ ಆದಮೇಲೆ ಮರ್ಡರ್ ಆಗಿರುತ್ತೆ, ಆ ಮರ್ಡರನ್ನು ಮುಚ್ಚಾಕುವ ಯತ್ನ ನಡೆದಿರುತ್ತೆ. ಆ ಮುಚ್ಚಾಕುವ ಮತ್ತು ಯತ್ನಕ್ಕೆ ಹಲವು ಆ್ಯಂಗಲ್ಗಳಿರ್ತವೆ. ಅಲ್ಲಿ ಯಾರು ಡಾಕ್ಟ್ರು ಮೊದಲನೇದಾಗಿ ಪೋಸ್ಟ್ ಮಾರ್ಟಮ್ ಮಾಡಬೇಕೋ ಅವರು ಸರಿಯಾಗಿ ಪೋಸ್ಟ್ ಮಾರ್ಟಮೇ ಮಾಡಲ್ಲ. ಅದ್ರ ಹಿಂದಿರೋರು ಯಾರು? ಅದು ಈವನ್ CBI ರಿಪೋರ್ಟ್ನಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಇಟ್ ಹ್ಯಾಸ್ ಬಿನ್ ರೆಫರ್ಡ್. ಪೋಸ್ಟ್ ಮಾರ್ಟಮ್ ಇದಾಯಿತು. ಆ ಯಾರು CBI ರಿಪೋರ್ಟ್ ರೆಫರ್ ಮಾಡಿದ ಮೇಲೂ ಆ ಡಾಕ್ಟ್ರುಗಳನ್ನ ರಕ್ಷಣೆ ಮಾಡ್ತಿರುವವರು ಯಾರು? ಅವ್ರನ್ನ ಬಡ್ದು ಎತ್ತಾಕ ಬರಬೇಕಲ್ವಾ? ವಾಯ್? ಸಾಮಾನ್ಯ ಜನರದ್ದು ಹಿಂಗೆ ನಡೆಯುತ್ತಾ? ಅದರ ಜೊತೆಗೆ ತನಿಖೆ ಮಾಡಬೇಕಾದ ತನಿಖಾಧಿಕಾರಿಗಳು ಅಥವಾ ಅಲ್ಲಿರುವ ಪೊಲೀಸ್ ಇನ್ಸ್ಪೆಕ್ಟರ್ ಯಾವ ತನಿಖಾಧಿಕಾರಿ ಇರ್ತಾನೆ ಅವರು ಬಹುತೇಕ ಪ್ರಕರಣದಲ್ಲಿ ಈ ಅನಾಮಧೇಯ ಹೆಣನ್ನು ಮುಚ್ಚಾಕೋದು. ಅವನೇನು ಅಲ್ಲಿ ಯಾಕಿರೋದು ಅವನು? ವಾಯ್? ಪೊಲೀಸ್ ಠಾಣೆ ಯಾಕಬೇಕು? ಪೊಲೀಸ್ ಇನ್ಸ್ಪೆಕ್ಟ್ರೇ ಹಾಕಬೇಕು, ಸಿಬ್ಬಂದಿ ಹಾಕಬೇಕು, ಮುಚ್ಚಾಕಿ ಪೊಲೀಸ್ ಠಾಣೆನ? ಸೊ 85ರಿಂದ ಹಿಡಿದು ಇದುವರೆಗೆ ಆ ಪೊಲೀಸ್ ಠಾಣೆ ನಿಷ್ಕ್ರಿಯವಾಗಿದೆ ಅಥವಾ ಇನ್ಯಾರದೋ ಹೇಳಿಕೆಯ ಮೇಲೆ ನಡೀತಾ ಇದೆ. ಯಾರದು? ಯಾರು ನಿರ್ದೇಶನ ಮಾಡ್ತಾರೆ ಪೊಲೀಸ್ ಸ್ಟೇಷನ್ಗೆ? ಹೂ ಇಸ್ ಡೂಯಿಂಗ್ ದಟ್? ಹೀಗೆ ಮಾಡಿ ಅಂತ ಹೇಳೋರು ಯಾರು ಅವರಿಗೆ? ಅವ್ರು ಯಾಕೆ ಇನ್ಯಾರೋ ಹೇಳ್ದಂತೆ ನಡ್ಕೋತಾರೆ? ಮೂಲಭೂತವಾಗಿ ಅವರು ಅಯೋಗ್ಯರು, ತಮ್ಮ ಕರ್ತವ್ಯವನ್ನು ಮಾಡಿದವರು ಆಗಿದ್ದಾರೆ. ಹಾಗಿದ್ದರೆ ಅವ್ರನ್ನ ಯಾಕೆ ಬಡ್ದೊಳಗಾಕಲ್ಲ? ಅವ್ರು ರಕ್ಷಣೆ ಮಾಡೋರು ಯಾರು? ಸೊ ನೀವು 85ರ ನಂತರ ಎಷ್ಟು ಹತ್ಯಾ ಪ್ರಕರಣಗಳು ನಡೀತವೆ, ಸಾಕ್ಷಿಗಳ ನಾಶ ನಡೆಯುತ್ತೆ, ಸರಿಯಾದ ತನಿಖೆ ನಡೆಯಲ್ಲ, ಪೊಲೀಸ್ ಎನ್ಕ್ವೈರಿ ಮಾಡಲ್ಲ, ಕೇಸ್ಗಳು ಯಾವುದೂ ನಿಲ್ಲಲ್ಲ, ಎಲ್ಲ ಅನಾಮಧೇಯ ಹೆಣಗಳಾಗಿ ನೆಲದೊಳಗೆ ಹೂತು ಹೋಗ್ಬಿಡ್ತವೆ. ಸರ್, ಈ ಹೋರಾಟ ಸಾಕಷ್ಟು ವರ್ಷಗಳಿಂದ ಇದೆ. ಬಟ್ ಇತ್ತೀಚೆಗೆ ಈ ಸೌಜನ್ಯ ಪ್ರಕರಣ ಆದಮೇಲೆ ಸ್ವಲ್ಪ ಮಟ್ಟಿಗೆ ಮುನ್ನೆಲೆ ಬರ್ತಾ ಇರೋದು. ನಾವು ಡಿಸ್ಕಸ್ ಮಾಡ್ತಾ ಹೇಳ್ತಾ ಇದ್ರಿ, ನೀವು ಕೂಡ ಹೇಳ್ತಾ ಇದ್ರಿ, ಬರೀ ಸೌಜನ್ಯ ಹತ್ಯೆ ಅಷ್ಟೇ ಅಲ್ಲ, ಅಲ್ಲಿ ಸಾಕಷ್ಟು ಹೆಣ್ಣುಮಕ್ಕಳ ಹತ್ಯೆಯಾಗಿದೆ. ಆ ಹೆಣ್ಣುಮಕ್ಕಳ ಹತ್ಯೆಯ ಜೊತೆಗೆ ಬೇರೆ ಬೇರೆ ವಿಚಾರಗಳಿಗೆ ಬೇರೆ ಬೇರೆಯವರ ಕೊಲೆ ಆಗಿದೆ. ಆನೆಮಾಹುತ ಕೊಲೆ ಇರಬಹುದು. ಅವ್ರ ಕುಟುಂಬಸ್ಥರು ಕೂಡ ಆಗ್ರಹಿಸ್ತಾ ಇದ್ದಾರೆ ಮತ್ತೊಮ್ಮೆ ತನಿಖೆ ಆಗಬೇಕು, ಯಾರು ಆರೋಪಿಗಳು ಅನ್ನೋದ್ರ ಬಗ್ಗೆ ಸಿಕ್ಕಿಲ್ಲ. ನಾವು ಅದನ್ನೆಲ್ಲ ಬಿಟ್ಬಿಟ್ಟು ಬುರುಡೆ ಎಲ್ಲಿ ಸಿಕ್ತು, ಬುರುಡೆ ಬಂತು, ಇದು ಬುರುಡೆ ಕತೆ. ಸತ್ತವ್ರ ಬುರುಡೆ ಕತೆ ಏನೇನ್ರಿ? ಸೌಜನ್ಯ ಬುರುಡೆ ಕತೆನಾ? ಸುಳ್ಳ? ಪದ್ಮಲತಾ ಸುಳ್ಳ? ಆನೆಮಾಹುತ ಸುಳ್ಳ? ಯಮುನಾ ಸತ್ತಿದ್ದು ಸುಳ್ಳ? ಎಲ್ಲ ಬುರುಡೆನಾ? ವಾಟ್ ಟೈಪ್ ಆಫ್ ನಾನ್ ಸೆನ್ಸ್ ಇಟ್ ಈಸ್? ಬುರುಡೆ ಅಂತ ಹೇಳಿ ಇಡೀ ಪ್ರಕರಣನ ಮುಚ್ಚಾಕುವ ರೀತಿ ಇದೆಯಲ್ಲ, ಇಟ್ ಈಸ್ ರಿಯಲಿ ಶಾಕಿಂಗ್. ನೋಡೋಣ ಸರ್, ಈಗ ಒಂದಷ್ಟು ಜನರು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ, ಸಮಾವೇಶಗಳಾಗ್ತಾ ಇದೆ, ಪತ್ರಿಕಾಗೋಷ್ಠಿ ಆಗ್ತಾ ಇದೆ. ಸೌಜನ್ಯ ಹತ್ಯೆ ಪ್ರಕರಣ ಸೇರಿದಂತೆ ಧರ್ಮಸ್ಥಳ ಧರ್ಮಾಧಿಕಾರಿಗಳ ಆಸ್ತಿ ಇರಬಹುದು, ಕೆಲವೊಂದಿಷ್ಟು ಸಂಸ್ಥೆಗಳು, ಅದೆಲ್ಲದರ ಬಗ್ಗೆನೂ ಕೂಡ ತನಿಖೆ ಆಗಲಿ ಅಂತ ಹೇಳಿ ಈಗಲಾದರೂ ಕೂಡ ಸರ್ಕಾರ ತನಿಖೆಗೆ ಆದೇಶ ಕೊಡುತ್ತಾ? ಯಾಕಂದರೆ ಅವರೇ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಆ ಪತ್ರಿಕಾಗೋಷ್ಠಿ ಪತ್ರದಲ್ಲಿ, ನಾವು ಸಾಕಷ್ಟು ಬಾರಿ ಮನವಿ ಮಾಡಿದ್ದೀವಿ, ಆದರೆ ಈ ಸರ್ಕಾರದಿಂದ ಯಾವುದೇ ರೀತಿಯ ನಮ್ಮ ಮನವಿಗೆ ಸ್ಪಂದಿಸಿಲ್ಲ, ತನಿಖೆಗೆ ಆದೇಶ ಕೊಟ್ಟಿಲ್ಲ ಅಂತ. ಈ ಬೆಳವಣಿಗೆಯ ಮಧ್ಯೆ ಆದೇಶ ಕೊಡುತ್ತಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಕೇಂದ್ರಕ್ಕೂ ಆಗ್ರಹಿಸಿದ್ದಾರೆ, ರಾಜ್ಯಕ್ಕೂ ಆಗ್ರಹಿಸಿದ್ದಾರೆ. ಅಲ್ಲ, ಅದ್ರ ಜೊತೆಗೆ ಏನು ಗೊತ್ತಾ, ಇವ್ರು ನೋಡಿ, ಇವ್ರಿಗೆ ಯಾರಿಗೂ ಸ್ವಂತ ಉದ್ದೇಶ ಇಲ್ಲ ಕಣ್ರಿ. ಲಕ್ಷ್ಮೀ ಸ್ಥಳಪಾಡಿ ಪಾಪ ಆ ಮನುಷ್ಯ ವಿದ್ವಾಂಸರು,
ಅವರು ಹಿಂದೂ ಧರ್ಮದ ಬಗ್ಗೆನೂ ಅದ್ಭುತವಾಗಿ ಮಾತನಾಡೋ ಅಧ್ಯಯನಶೀಲರು. ಹೌದು. ನರೇಂದ್ರ ನಾಯಕ್ ವಿಚಾರವಾದಿಗಳ ಸಂಘ ಅವರಿಗೆಲ್ಲ ಏನಾಗಬೇಕು, ಸುಳ್ಳು ಹೇಳ್ಬಿಟ್ಟು ಇನ್ನೊಂದು ಮಾಡಿಬಿಟ್ಟು ಅವ್ರೇನು ಚಾನಲ್ ನಡೆಸ್ತಿದ್ದಾರೆ ಸುಳ್ಳು ಹೇಳೋಕ್ಕೆ, ಟಿ ಆರ್ ಪಿಗೆ ಸುಳ್ಳು ಹೇಳ್ತಾರೆ? ನೋ, ನಾಟ್ ಎಟ್ ಆಲ್. ಅವ್ರು ಯಾಕೆ ಸುಳ್ಳು ಹೇಳಬೇಕು? ಅವರು ಸತ್ಯಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ. ಈ ಬೆಂಗಳೂರಿನ ಯಾರ್ಯಾರೋ ಹುಡುಗರುಗಳು ಅವರು ಇವರು ಸೇರಿ ಕೊಂದವರು ಯಾರು ಅಂತ ಯಾಕೆ ಮಾಡ್ತಾರೆ ಅವರು? ವಾಯ್? ಅವ್ರ ಉದ್ದೇಶ ಏನಿರೋಕ್ಕೆ ಸಾಧ್ಯ? ಇವರಿಗೆಲ್ಲ ಹೋಗ್ಬಿಟ್ಟು ಹಿಂದೂ ಧರ್ಮ ನಾಶ ಆಗಲಿ ಅಂತ ಮಾಡ್ತಾರಾ? ವಾಟ್ ಟೈಪ್ ಆಫ್ ಇದು ನಾನ್ಸೆನ್ಸ್ ಇದು? ಅಲ್ಲ, ಯಾರು ಹಸುನಿಗಿದ್ದಾರೆ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಲಿ. ಅನ್ಯಾಯ ಆಗಿದೆ, ಇಲ್ಲಿ ಸತ್ತೋಗ್ಬಿಟ್ಟಿದ್ದಾರೆ. ಯಾರು ಕೊಂದವ್ರು ಯಾರು ಅಂತಾರು ಗೊತ್ತಾಗಲಿ, ಅದನ್ನಾರು ಪತ್ತೆ ಮಾಡಿ. ಯಾಕೆ ಕೊಂದವ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ? ಅದನ್ನ ಆಗಿದ್ದರೆ ದೊಡ್ಡವರು ಯಾರ್ಯಾರೋ ಕೊಂದಿದ್ದಾರೆ, ಯಾರು ಹತ್ಯೆ ಮಾಡಿದ್ದಾರೆ. ಸೊ ದ್ಯಾಟ್ ಈಸ್ ದ ಥಿಂಗ್. ಯು ಸಿ, ಅದನ್ನು ಹಿಡ್ಕೊಬಿಟ್ಟು ಏನೇನೋ ಮಾಡಿಬಿಟ್ಟು ಯಾಕೆ ಮುಚ್ಚಾಕವ್ರಿಗಾದ್ರೂ ಉದ್ದೇಶ ಇದೆ, ಆದರೆ ಅಗೆಯೋರೆ ತೆಗೆಯೋರಿಗೆ ಉದ್ದೇಶ ಇಲ್ಲ. ಸತ್ಯ ಅನಾವರಣಗೊಳಿಸೋಕೆ ಹೊರಟವರಿಗೆ ಉದ್ದೇಶ ಇಲ್ಲ, ಸತ್ಯವನ್ನು ಸಮಾಧಿ ಮಾಡುವವರಿಗೆ ಉದ್ದೇಶ ಇದೆ ಅಲ್ವಾ? ನೋಡೋಣ, ಈಗಲಾದರೂ ತನಿಖೆಗೆ ಆದೇಶಿಸಿ, ನಮ್ದೇನಿಲ್ಲ, ಯಾರು ನ್ಯಾಯದ ಪರ ಇದ್ದಾರೆ, ಸತ್ಯದ ಪರ ಇದ್ದಾರೆ, ಅವರಿಗೆ ಜಯ ಸಿಗಲಿ ಅನ್ನೋದು ನಮ್ಮ ಆಶಯ. ನೋಡೋಣ ತನಿಖೆಗೆ ಆದೇಶಿಸ್ತಾ ಹೇಗೆ ಅಂತ ಹೇಳಿ.